ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಹೇಳೋದಿಕ್ಕೆ ಹೊರಟಿರೋದು ಕೋಟಿಗೊಬ್ಬನ ಕಥೆಯಲ್ಲ, ಬದಲಾಗಿ ಕೋಟಿ ಕೋಟಿ ಸಂಪಾದಿಸಿದ ಒಬ್ಬ ಗುಮಾಸ್ತನ ಕತೆ. ಇದು ಅಂತಿಂತ ಕಥೆಯಲ್ಲ. ತಿಂಗಳಿಗೆ ಕೇವಲ 15,000 ರೂಪಾಯಿ ಸಂಬಳ ಪಡಿತಾ ಇದ್ದ ಒಬ್ಬ ಹೊರಗುತ್ತಿಗೆ ನೌಕರ, ಬರೋಬ್ಬರಿ 24 ಮನೆಗಳ ಒಡೆಯ, 40 ಎಕರೆ ಜಮೀನಿನ ಮಾಲೀಕ, 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಅಧಿಪತಿ. ಇದು ಯಾವುದೋ ಸಿನಿಮಾ ಕಥೆಯಲ್ಲ. ಕೊಪ್ಪಳದಲ್ಲಿ ಲೋಕಾಯುಕ್ತ ದಾಳಿಯಿಂದ ಬಯಲಾದ ಭ್ರಷ್ಟಾಚಾರದ ಮಹಾಸೌಧದ ಕತೆ. ಯಾರು ಈ ಅಧಿಕಾರಿ? ಒಬ್ಬ ದಿನಗೂಲಿ ನೌಕರ, ಸಾಮಾನ್ಯ ಗುಮಾಸ್ತ ಈ ಪರಿ ಆಸ್ತಿ ಮಾಡಿದ್ದು ಹೇಗೆ? ಅದೆಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಮತ್ತೆ ಫುಲ್ ಆಕ್ಟಿವ್ ಆಗಿದೆ. ಕಳೆದ ಕೆಲವು ಸಮಯದಿಂದ ನಿರಂತರವಾಗಿ ಭ್ರಷ್ಟರ ಬೇಟೆಯಾಡ್ತಾ ಇದೆ. ಹಾಗೆಯೇ ಗುರುವಾರ ಬೆಳಿಗ್ಗೆ ರಾಜ್ಯದ ಹಲವು ಭಾಗಗಳಲ್ಲಿ ಭ್ರಷ್ಟರನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿತ್ತು. ಅದರಲ್ಲಿ ಒಬ್ಬ ಈ ಕಥೆಯ ಮಹಾನಾಯಕ, ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಅಂದರೆ KRIDLನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಚೇರಿ ಸಹಾಯಕನಾಗಿದ್ದ ಕಳಕಪ್ಪ ನಿಡಗುಂದಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. 6 ತಿಂಗಳ ಹಿಂದೆ ಕೆಲಸದಿಂದ ವಜಾಗೊಂಡಿದ್ದ ಓರ್ವ ಸಾಮಾನ್ಯ ಗುಮಾಸ್ತ ಈತ. ಆದರೆ ದಾಳಿಯ ವೇಳೆ ಈತನ ಆಸ್ತಿ ಕಂಡು ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ. ಯಾವ IAS IPS ರಾಜಕಾರಣಿಗಳ ಭ್ರಷ್ಟಾಚಾರಕ್ಕೂ ಈತ ಕಡಿಮೆ ಇರಲಿಲ್ಲ. ಅದಕ್ಕೆ ಈತನ ಬಳಿ ಸಿಕ್ಕ ಚರಾಸ್ತಿ ಸ್ಥಿರಾಸ್ತಿಗಳೇ ಸಾಕ್ಷಿ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಮತ್ತು ಭಾಗ್ಯನಗರದಲ್ಲಿ ಬರೋಬ್ಬರಿ 24 ಮನೆಗಳು, ಬಂಡಿ, ಹಿಟ್ನಾಳ್, ಹುಲಗಿ, ಯಲಬುರ್ಗಾದಲ್ಲಿ 40 ಎಕರೆ ಕೃಷಿ ಜಮೀನು, 4 ಸೈಟ್, 350 ಗ್ರಾಂ ಅಂದರೆ ಸುಮಾರು 1/4 ಕೆಜಿಗೂ ಹೆಚ್ಚು ಚಿನ್ನಾಭರಣ, 1.5 ಕೆಜಿ ಬೆಳ್ಳಿ, 2 ಕಾರು, 2 ಬೈಕ್. ಇವುಗಳ ಅಂದಾಜು ಮೌಲ್ಯ ಕನಿಷ್ಠ 30 ಕೋಟಿ ರೂಪಾಯಿ ಅಂತ ಲೆಕ್ಕ ಹಾಕಲಾಗಿದೆ. ಇನ್ನೂ ಒಂದಿಷ್ಟು ಆಸ್ತಿ ದಾಖಲೆಗಳು, ಬೇನಾಮಿ ಆಸ್ತಿಯ ವಿವರಗಳೆಲ್ಲ ಅಧಿಕಾರಿಗಳಿಗೆ ಸಿಕ್ಕಿದೆ. ಎಲ್ಲ ಸೇರಿದ್ರೆ ಆಸ್ತಿ ಮೌಲ್ಯ 100 ಕೋಟಿ ರೂಪಾಯಿ ದಾಟಬಹುದು ಎನ್ನಲಾಗ್ತಾ ಇದೆ. ಸುಮ್ಮನೆ ಯೋಚನೆ ಮಾಡಿ, 20 ವರ್ಷಗಳ ಕಾಲ ಹೊರಗುತ್ತಿಗೆ ನೌಕರನಾಗಿ ದುಡಿದ, ವಜಾಗೊಳ್ಳುವಾಗ ಕೇವಲ 15,000 ರೂಪಾಯಿ ಸಂಬಳ ಪಡಿತಾ ಇದ್ದ ವ್ಯಕ್ತಿಯ ಬಳಿ ಇಷ್ಟೊಂದು ಆಸ್ತಿ ಹೇಗ್ ಬಂತು? ಇದರ ಹಿಂದಿದೆ ಒಂದು ಇಂಟ್ರೆಸ್ಟಿಂಗ್ ಕತೆ. ಈ ಭ್ರಷ್ಟಾಚಾರದ ಬೇರುಗಳು ಹರಡಿಕೊಂಡಿದ್ದು ಕೆಲ ವರ್ಷಗಳ ಹಿಂದೆ. KRIDLನ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದ ಜರಣಪ್ಪ M ಚಿಂಚೋಳಿಕರ್ ಅವರ ಕಾಲದಲ್ಲಿ. ಕಳಕಪ್ಪ ಈ ಚಿಂಚೋಳಿಕರ್ ಅವರ ಅತ್ಯಾಪ್ತ, ಬಲಗೈ ಬಂಟ. ಇವರಿಬ್ರು ಸೇರಿ ಮಾಡಿದ್ದು ಅಂತಿಂತ ಭ್ರಷ್ಟಾಚಾರ ಅಲ್ಲ. 2023-24 ಮತ್ತು 2024-25ನೇ ಸಾಲಿನಲ್ಲಿ ಬರೋಬ್ಬರಿ 108 ಕಾಮಗಾರಿಗಳನ್ನು ಯಾವುದೇ ಕ್ರಿಯಾಯೋಜನೆ ಇಲ್ಲದೆ ಇವರು ಅನುಷ್ಠಾನಗೊಳಿಸಿದ್ರು. ಕೆಲ ಪ್ರಕರಣಗಳಲ್ಲಂತೂ ಯಾವುದೇ ಕಾಮಗಾರಿ ನಡೆಸದೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹಣ ಲಪಟಾಯಿಸಿದ್ರು. ಇದು ಎಲ್ಲಿವರೆಗಿತ್ತು ಅಂದ್ರೆ ಜಿಲ್ಲಾ ಪಂಚಾಯಿತಿ CEO ಅವರ ಸಹಿಯನ್ನೇ ಈ ಕಿರಾತಕರು ನಕಲು ಮಾಡಿದ್ರು. ಹೀಗೆ ನಕಲು ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 72 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ರು. ಈ ಅಕ್ರಮ ಬಯಲಾಗ್ತಾ ಇದ್ದಂತೆ ಚಿಂಚೋಳಿಕರ್ ಮತ್ತು ಕಳಕಪ್ಪ ಇಬ್ಬರನ್ನು ಸೇವೆಯಿಂದ ವಜಾಗೊಳಿಸಲಾಗಿತ್ತು. ಆದ್ರೆ ಅಷ್ಟರಲ್ಲಾಗ್ಲೇ ಆಗ್ಬೇಕಾದ ಅನಾಹುತ ನಡೆದು ಹೋಗಿತ್ತು. ಯಲಬುರ್ಗಾ ತಾಲೂಕಿನ ಬಂಡಿಹಾಳ ಗ್ರಾಮದ ಕಡು ಬಡವ ಈ ಕಳಕಪ್ಪ 20 ವರ್ಷಗಳ ಹಿಂದೆ ಕೆಲಸಕ್ಕೆ ಸೇರುವಾಗ ಈತನ ಸಂಬಳ ಕೇವಲ 200 ರೂಪಾಯಿ. ನಿವೃತ್ತಿ ಆಗುವಾಗ ಅದು 15,000 ರೂಪಾಯಿಗೆ ತಲುಪಿತ್ತಷ್ಟೇ. ಆದರೆ ಇಂದು ಈತ 16 ಕೋಟಿಗಳ ಒಡೆಯ. ಈತ ಕಟ್ಟಿಸಿರೋ ಮನೆಗಳು ಒಂದಕ್ಕಿಂತ ಒಂದು ಅದ್ಧೂರಿಯಾಗಿದೆ. 3 ಮಹಡಿಯ ಭವ್ಯ ಬಂಗಲೆಗಳು ಇವನ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅಷ್ಟೇ ಅಲ್ಲ, ಈ ಆಸ್ತಿಗಳಲ್ಲಿ ಹೆಚ್ಚಿನವು ಬೇನಾಮಿ. ತನ್ನ ಪತ್ನಿ, ಪತ್ನಿಯ ತಮ್ಮ ಮತ್ತು ಇತರ ಸಂಬಂಧಿಕರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕಳಕಪ್ಪ ನೋಂದಾಯಿಸಿದ್ದಾನೆ. ಒಬ್ಬ ಜುಜುಬಿ ಜವಾನ ಇಡೀ ನಿಗಮವನ್ನೇ ನಿಯಂತ್ರಿಸಲು ಹೇಗೆ ಸಾಧ್ಯ ಆಯಿತು? ಈ ಪ್ರಶ್ನೆಗೆ ಉತ್ತರವೇ ಕೆಲವು ಹಿರಿಯ ಅಧಿಕಾರಿಗಳ ಕೃಪಾಶೀರ್ವಾದ. ಹಿಂದಿನ ಅಧಿಕಾರಿಗಳಾದ GM ಕೊರಬು ಮತ್ತು ಜರಣಪ್ಪ ಚಿಂಚೋಳಿಕರ್ ಅವರೇ ಕಳಕಪ್ಪನಿಗೆ ಬೆನ್ನೆಲುಬಾಗಿ ನಿಂತಿದ್ರು ಎಂಬ ಬಲವಾದ ಆರೋಪಗಳಿವೆ. ಈ ಅಧಿಕಾರಿಗಳ ಶ್ರೀರಕ್ಷೆಯಲ್ಲಿ ಕಳಕಪ್ಪ ಭ್ರಷ್ಟ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದ್ದ. ಇನ್ನೂ ವಿಚಿತ್ರ ಅಂದ್ರೆ ಜರಣಪ್ಪ M ಚಿಂಚೋಳಿಕರ್ ಅವರ ಮೇಲೆಯೂ ಮೇ 31ರಂದು ಲೋಕಾಯುಕ್ತ ದಾಳಿ ನಡೆದಿತ್ತು. ಈ ವೇಳೆ ಅವರ ಬಳಿ ಪತ್ತೆಯಾದ ಆಸ್ತಿ ಕೇವಲ 3.5 ಕೋಟಿ ರೂಪಾಯಿ. ಇದು ದೊಡ್ಡ ಮೊತ್ತ ಹೌದು, ಆದರೆ ಶಿಷ್ಯ ಕಳಕಪ್ಪನಿಗೆ ಹೋಲಿಸಿದ್ರೆ ಏನೇನೂ ಅಲ್ಲ. ಹಾಗೆ ನೋಡಿದ್ರೆ ಇದು ಕೇವಲ ಒಬ್ಬ ಕಳಕಪ್ಪನ ಕಥೆಯಲ್ಲ,
ವ್ಯವಸ್ಥೆಯೊಳಗಿನ ಹುಳುಕುಗಳನ್ನು ಬಳಸಿಕೊಂಡು ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುವ ಇಂಥ ಅನೇಕ ತಿಮಿಂಗಲಗಳು ನಮ್ಮ ನಡುವೆಯೇ ಇವೆ. ಕಳಕಪ್ಪ, ಚಿಂಚೋಳಿಕರ್ ಇದಕ್ಕೆ ಉದಾಹರಣೆಗಳಷ್ಟೇ. ಮೊನ್ನೆ ಗುರುವಾರವೂ ಹೀಗೆ ಆಯಿತು. ಕಳಕಪ್ಪ ಮಾತ್ರ ಅಲ್ಲದೆ ಇನ್ನು 5 ಅಧಿಕಾರಿಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಅವರೆಲ್ಲ ಯಾರು ಅಂತ ನೋಡೋದಾದ್ರೆ, ಹಾಸನದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಜಯಣ್ಣ ಆರ್, ಚಿಕ್ಕಬಳ್ಳಾಪುರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಿರಿಯ ಇಂಜಿನಿಯರ್ ಆಂಜನೇಯ ಮೂರ್ತಿ, ಚಿತ್ರದುರ್ಗದ ಹಿರಿಯೂರಿನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್, ಬೆಂಗಳೂರಿನ ಶೆಟ್ಟಿಹಳ್ಳಿಯ ಬಿಬಿಎಂಪಿ ದಾಸರಹಳ್ಳಿ ಉಪವಿಭಾಗದ ಕಂದಾಯ ಅಧಿಕಾರಿ ಎನ್ ವೆಂಕಟೇಶ್, ಬೆಂಗಳೂರಿನ ಬಿಡಿಎನ ಹಿರಿಯ ತೋಟಗಾರಿಕಾ ನಿರ್ದೇಶಕ ಕೆ ಓಂ ಪ್ರಕಾಶ್ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಇವರೆಲ್ಲರ ಬಳಿಯೂ ಕೋಟಿ ಮೊತ್ತದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಆದರೆ ಕಂಡು ಕೇಳರಿಯದ ಆಸ್ತಿ ಕಾರಣಕ್ಕೆ ಕಳಕಪ್ಪ ಮಾತ್ರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಸದ್ಯಕ್ಕೆ ಲೋಕಾಯುಕ್ತ ಡಿವೈಎಸ್ಪಿ ವಸಂತ್ ಕುಮಾರ್ ನೇತೃತ್ವದ ತಂಡ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಕಳಕಪ್ಪನ ಮನೆ ಮತ್ತು ಕಚೇರಿಗಳಿಂದ ವಶಪಡಿಸಿಕೊಂಡ ದಾಖಲೆಗಳ ಪರಿಶೀಲನೆ ಮುಂದುವರೆಸಿದೆ. ಈ ಹಗರಣದ ನಿಜವಾದ ಆಳ ಅಗಲ ಎಷ್ಟು, ಇದರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ, ಇವೆಲ್ಲ ಮುಂದಿನ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಸಾರ್ವಜನಿಕರ ಹಣಕ್ಕೆ ಕನ್ನ ಹಾಕುವ ಭ್ರಷ್ಟರಿಗೆ ಶಿಕ್ಷೆಯಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ವೀಕ್ಷಕರೇ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.